ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಕಾಂಕರ್. ಕಲಬುರಗಿಯ ಚಿತ್ತಾಪುರದಲ್ಲಿ RSS ನಿರ್ಬಂಧಕ್ಕೆ ಸಂಬಂಧಪಟ್ಟಂತೆ ಮೆಗಾ ಡೆವಲಪ್ಮೆಂಟ್ ಆಗಿದೆ. ಪ್ರಿಯಾಂಕ್ ಖರ್ಗೆ ಮತ್ತು ಇನ್ನಿತರರ ಸವಾಲು ಸ್ವೀಕರಿಸಿದ RSS ಏನಾಗ್ತಾ ಇದೆ ಹಾಗಾದ್ರೆ ಡೆವಲಪ್ಮೆಂಟ್, ಮತ್ತು ನರೇಂದ್ರ ಮೋದಿ ಅವರಿಗೆ ಪ್ರಿಯಾಂಕ್ ಖರ್ಗೆ ದೊಡ್ಡ ಗಿಫ್ಟ್ ಅನ್ನೇ ಕೊಟ್ಟರಲ್ಲ ಅನ್ನೋದು ಈಗ ಗಮನ ಸೆಳೀತಾ ಇರೋದು. RSS ವಿಚಾರದಲ್ಲಿ ಅಸಲಿಗೆ ಮಾಡ ಹೊರಟಿರೋದು ಏನು, ಅಸಲಿಗೆ ಪ್ಲಾನ್ ಏನು ಅನ್ನೋದು ಈಗ ಗಮನ ಸೆಳೀತಿದೆ. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ನೋಡಿ, ಈಗ ರಾಜ್ಯವ್ಯಾಪಿ ಎಲ್ಲ ಕಡೆ 100 ವರ್ಷಗಳ ಸಂಭ್ರಮದ ಈ ಶತಮಾನೋತ್ಸವ ಸಂಭ್ರಮದ ಪಥ ಸಂಚಲನ ಮಾಡಿ ಮುಗಿಸಿದೆ RSS. ಚಿತ್ತಾಪುರದಲ್ಲಿ ಒಂದಾಗಿಲ್ಲ, ಸೇಡಮ್ಮಲ್ಲೂ ಸ್ವಲ್ಪ ಸಮಸ್ಯೆ ಆಗಿದೆ. ಚಿತ್ತಾಪುರದಲ್ಲಿ ಮಾಡೇ ತೀರ್ತೀವಿ, ಯಾರು ತಡಿತಾರೆ ನೋಡೋಣ ಅಂತ ಸವಾಲು ಹಾಕಿದ್ದಾರೆ ಈಗ BJPಗರು, RSS ಅವರೆಲ್ಲ. ಅದಕ್ಕೀಗ ಮತ್ತೆ ಅರ್ಜಿನೂ ಸಲ್ಲಿಕೆ ಆಗಿದೆ ಅಲ್ವಾ, ಮನವಿ ಸಲ್ಲಿಕೆ ಮಾಡಿದ್ದಾರೆ, ಕೋರ್ಟ್ ಮೊರೆನೂ ಹೋಗಿದ್ದಾರೆ, ಮತ್ತು ಜಿಲ್ಲಾಡಳಿತ ಪರ್ಮಿಷನ್ ಕೂಡ ಕೊಡಬೇಕಾಗಿದೆ. ಈ ಹೊತ್ತಲ್ಲಿ ಒಂದು ಮಹತ್ವದ ಬೆಳವಣಿಗೆ, ಪ್ರತಿಷ್ಠೆಯ ಪಣಕ್ಕಿಟ್ರ, ಹಾಗಾದ್ರೆ ಪ್ರತಿಷ್ಠೆಯನ್ನೇ ಪಣಕ್ಕಿಟ್ರ ಪ್ರಿಯಾಂಕ್ ಖರ್ಗೆ ಅವರು ಅಂತ ಅನಿಸ್ತಿದೆ. ಈ ಬೆಳವಣಿಗೆಯನ್ನ ನೋಡಿದ್ರೆ ಪ್ರತಿಷ್ಠೆ ಪಣಕ್ಕಿಟ್ರ ಪ್ರಿಯಾಂಕ್ ಖರ್ಗೆ ಅವರು ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಅಂಥ ಡೆವಲಪ್ಮೆಂಟ್ ಆಗಿರೋದು ಈಗ. ಇದನ್ನು ಸಿಕ್ಕಾಪಟ್ಟೆ ಪರ್ಸ್ನಲ್ ಆಗಿ ತಗೊಂಡಿದ್ದಾರ ಸಚಿವರು. ಹಾಗಾದ್ರೆ ಪ್ರಿಯಾಂಕ್ ಖರ್ಗೆ ಅವರು ಅದು ಹೆಂಗಾಗತ್ತೋ ನೋಡೋಣ ಅನ್ನೋ ರೀತಿಯಲ್ಲಿ ತಗೊಂಡಿದ್ದಾರ ಅನ್ನೋ ಚರ್ಚೆ ಕೂಡ ನಡೀತಿದೆ. ಯಾಕಂದ್ರೆ ಇಲ್ಲಾಗಿರೋ ಬೆಳವಣಿಗೆ ನೋಡಿ, ತ್ರಿಕೋನ ಸ್ಪರ್ಧೆ ಆಗಿದೆ. ಪಥ ಸಂಚಲನ ನವೆಂಬರ್ 2ನೇ ತಾರೀಕು ಅವಕಾಶ ಮಾಡಿಕೊಡಿ ಅಂತ ಒಂದು ಕಡೆ RSS ಕೇಳಿದೆ, ಮತ್ತೊಂದು ಕಡೆ ದಲಿತ ಪ್ಯಾಂಥರ್ ಅನ್ನುವಂತಹ ಸಂಘಟನೆ ಕೂಡ ಕೇಳಿದೆ, ಇನ್ನೊಂದು ಸಂಘಟನೆ ಕೂಡ ಕೇಳಿದೆ, ಭೀಮ್ ಆರ್ಮಿ ಕೂಡ ಅರ್ಜಿ ಹಾಕ್ಕೊಂಡಿದೆ. ಏನಂತ ಅರ್ಜಿ ಹಾಕಿದ್ದಾರೆ ನೋಡಿ, 2 ಪ್ರಮುಖವಾದಂಥ ವಿಚಾರಗಳಿವೆ ಇಲ್ಲಿ. ಭೀಮ್ ಆರ್ಮಿ ಮತ್ತು ದಲಿತ ಪ್ಯಾಂಥರ್ ಮನವಿಯಲ್ಲಿ ಚಿತ್ತಾಪುರದಲ್ಲಿ ನವೆಂಬರ್ 2ರಂದು ಸಂವಿಧಾನದ ಪೀಠಿಕೆ ಮತ್ತು ನೀಲಿ ಧ್ವಜದೊಂದಿಗೆ ಪಥ ಸಂಚಲನ ಮಾಡಬೇಕು ಅಂತ ಅಂದುಕೊಂಡಿದ್ದೀವಿ. ಭಾರತೀಯ ದಲಿತ ಪ್ಯಾಂಥರ್ ರಾಜ್ಯ ಸಮಿತಿ ಮುಖಂಡರು DC ಅವ್ರಿಗೆ ಸಲ್ಲಿಕೆ ಮಾಡಿರೋ ಮನವಿ. ಇಷ್ಟೇ ಅಲ್ಲ, RSS ಈ ಲಾಠಿ ಹಿಡಿದು, ಕೈಯಲ್ಲಿ ಲಾಠಿ ಹಿಡಿದು ನಡೆಸುವ ಆಕ್ರಮಣಕಾರಿ ಪ್ರದರ್ಶನ ಯುವ ಜನರ, ಮುಗ್ಧ ಮಕ್ಕಳ ಮನಸ್ಸಿನ ಮೇಲೆ ದುಷ್ಪರಿಣಾಮ ಬೀರುತ್ತೆ, ಅಂತಹ ಸಾಧ್ಯತೆ ಇರುತ್ತೆ. RSS ಪಥ ಸಂಚಲನಕ್ಕೆ ನೀವು ಅನುಮತಿ ಕೊಟ್ಟರೆ, ಇದು ದಲಿತ ಪ್ಯಾಂಥರ್ ಮನವಿ, ನೀವು RSS ದೊಣ್ಣೆ ಹಿಡ್ಕೊಳ್ಳೋದಿಕ್ಕೆ ಪರ್ಮಿಷನ್ ಕೊಟ್ಟರೆ ನಮಗೂ ಕೊಡಬೇಕು. ಇದು ರಿಕ್ವೆಸ್ಟ್ ಮಾಡಿರೋ ರೀತಿ ಪರ್ಮಿಷನ್ಗೆ. ದಲಿತ ಪ್ಯಾಂಥರ್ ಸಂಘಟನೆ ನಮಗೂ ಸಂವಿಧಾನದ ಪ್ರತಿ ಮತ್ತು ಲಾಠಿ ಹಿಡಿದು ಪಥ ಸಂಚಲನ ನಡೆಸೋದಿಕ್ಕೆ ಪರ್ಮಿಷನ್ ಕೊಡಬೇಕಾಗತ್ತೆ. ನೀವು RSS ಕೊಡ್ತೀರಿ ಅಂದರೆ ನಮಗೂ ಕೊಡಬೇಕಾಗತ್ತೆ ಅಂತ ದಲಿತ ಪ್ಯಾಂಥರ್ ಅದೇ ದಿನ ಕೇಳಿದೆ. ಈಗ ಮೊನ್ನೆ ಯಾಕೆ ಹೇಳಿ ಚಿತ್ತಾಪುರದಲ್ಲಿ ಆಗಲಿಲ್ಲ, 2 ಸಂಘಟನೆಗಳು ಏಕಕಾಲಕ್ಕೆ ಪಥ ಸಂಚಲನ ಕಾರ್ಯಕ್ರಮ ಅಂತ ಮಾಡೋಕ್ಕೆ ಹೋದರೆ ಘರ್ಷಣೆ ಅಥವಾ ಏನಾದರೂ ಶಾಂತಿ ಭಂಗ ಆಗಬಹುದು ಅಂತ ಅವತ್ತು ಕ್ಯಾನ್ಸಲ್ ಆಯಿತು. ಹೈಕೋರ್ಟ್ಗೆ ಹೋದರು. ಹೈಕೋರ್ಟು ಮತ್ತೆ ಸಲ್ಲಿಕೆ ಮಾಡಿ ಅಂತ ಹೇಳ್ತು. ಆ ಪ್ರಯತ್ನವನ್ನು ಮಾಡಿದ್ದಾರೆ, ಈಗ ಪರ್ಮಿಷನ್ ಕೇಳಿದ್ದಾರೆ. ಆದರೆ DCಗೆ ಕೊಟ್ಟಿರೋ ಸಂದೇಶ ಹೇಗಿದೆ ನೋಡಿ, ಬೇರೆ ಸಂಘಟನೆಯವರು ಅವತ್ತೇ ನಮಗೂ ಬೇಕು, 2ನೇ ತಾರೀಕು ಮಾಡ್ತಾರೆ ಅವರು, ಅವತ್ತೇ ನಮಗೂ ಬೇಕು, ಮತ್ತು ನಾವು ಲಾಠಿ ಹಿಡ್ಕೊಳ್ತೀವಿ. ಅದು ಹೆಂಗೆ ಕೊಡಲ್ಲ ಪರ್ಮಿಷನ್, ಅವ್ರಿಗೆ ಕೊಟ್ಟರೆ ನಮಗೆ ಕೊಡ್ಬೇಕು, ಇಲ್ಲ ಅವ್ರಿಗೂ ಬೇಡ ನಮಗೂ ಬೇಡ, ನಾವು ಧ್ವಜ ಹಿಡ್ಕೊತೀವಿ, ಸಂವಿಧಾನದ ಪೀಠಿಕೆ ಹಿಡ್ಕೊಳ್ತೀವಿ, ಅವ್ರಿಗೆ ಕೊಟ್ಟರೆ ನಾವು ದೊಣ್ಣೆ ಹಿಡ್ಕೊಳ್ತೀವಿ ಅನ್ನುವಂತಹ ಒಂದು ಸ್ಟೆಪ್. ಇದೊಂದೇ ಅಲ್ಲ, ಇನ್ನೊಂದು ಸಂಘಟನೆ ಭೀಮ್ ಆರ್ಮಿ ಏನಂತ ಕೇಳಿದೆ. ಭೀಮ್ ಆರ್ಮಿ ಈ ಒಂದು RSS ನಿಜವಾಗಿಯೂ ಕೂಡ ಇದು ಒಂದು ಸಂಘಟನೆಯಾಗಿ ರಿಜಿಸ್ಟರ್ಡೇ ಅಲ್ಲ, ರಿಜಿಸ್ಟ್ರೇಷನ್ನೇ ಆಗಿಲ್ಲ ಅಂದಮೇಲೆ ಇದಕ್ಕೆ ಹೆಂಗೆ ಪರ್ಮಿಷನ್ ಕೊಡ್ತೀರಾ ನೀವು? ಕೊಡಬಾರ್ದು ಅಂತಿದ್ದಾರೆ ಭೀಮ್ ಆರ್ಮಿಯವರು. ಅಷ್ಟೇ ಅಲ್ಲ, ನೋಂದಣಿ ಇಲ್ಲದ RSSಗೆ 100ರ ಸಂಭ್ರಮ ಬರೋದು ಎಲ್ಲಿಂದ? ರಿಜಿಸ್ಟ್ರೇಷನ್ನೇ ಆಗಿಲ್ಲ ಅಂದಮೇಲೆ ಅವರು 100 ವರ್ಷನ 200 ವರ್ಷನ ಅಂತ ಹೇಳೋದು ಹೆಂಗೆ? ನೋಂದಣಿ ಇಲ್ಲದ ಸಂಘಟನೆಯ ಅಧಿಕಾರಿಗಳ ಅನುಮತಿ ಕೊಡೋಕ್ಕಾಗತ್ತಾ? ಅಧಿಕಾರಿ ಅನುಮತಿ ಹೆಂಗೆ ಕೊಡ್ತೀರಾ? ಇದಕ್ಕೆ ಕೊಡಬಾರ್ದು. RSSನವ್ರದ್ದು ಪ್ರಿಯಾಂಕ್ ಖರ್ಗೆ ವಿರುದ್ಧ ಶಕ್ತಿ ಪ್ರದರ್ಶನ ಅಷ್ಟೇ, ಹಾಗಾಗಿ ಅದಕ್ಕೆ ನಾವು ಅವಕಾಶ ಮಾಡಿಕೊಡಲ್ಲ. ಭೀಮ್ ಆರ್ಮಿ ಅಧ್ಯಕ್ಷ SS ತಾವಡೆ ಚಾಲೆಂಜ್ ಹಾಕಿದ್ದಾರೆ. ಈಗ ಅದಕ್ಕೆ ನಾವು ಅವಕಾಶ ಮಾಡಿಕೊಡಲ್ಲ. ಸೊ RSS ನಂಬರ್ 1 ರಿಜಿಸ್ಟರ್ಡೇ ಅಲ್ಲ, ಶತಮಾನೋತ್ಸವ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಅಧಿಕಾರಿಗಳು ಈ ಸಂಘಟನೆಗೆ ಪರ್ಮಿಷನ್ ಕೊಡೋದಕ್ಕೆ ಅದು ರಿಜಿಸ್ಟರ್ಡ್ ಅಲ್ಲ ಅಂದಮೇಲೆ ಅವಕಾಶವೇ ಇಲ್ಲ. ಪ್ರಿಯಾಂಕ್ ಖರ್ಗೆ ಅವ್ರ ವಿರುದ್ಧ ಶಕ್ತಿ ಪ್ರದರ್ಶನಕ್ಕೆ ಬಂದವರನ್ನ ನಾವು ಬಿಡೋದಿಲ್ಲ.
ಸೊ ಪಥಸಂಚಲನ ಅದು ಹೆಂಗೆ ನಡೆಸ್ತೀರಾ ಅಂತ ಈಗ ಭೀಮ್ ಆರ್ಮಿ ಸವಾಲ್ ಹಾಕ್ದಂಗಾಯ್ತು. ನಾವು ಅವಕಾಶ ಮಾಡಿಕೊಡಲ್ಲ ಅಂತನ. ಶಕ್ತಿ ಪ್ರದರ್ಶನ ಅಂದರೆ ಅವರು ಪಥಸಂಚಲನ ಮಾಡೋಕೆ ಹೊರಟಿರೋದು, ಅದನ್ನು ಶಕ್ತಿ ಪ್ರದರ್ಶನ ಅಂತ ಕರೀತಿದ್ದಾರೆ. ನಾವು ಅವಕಾಶ ಮಾಡಿಕೊಡಲ್ಲ ಅಂದರೆ ಅರ್ಥ ಏನು? ಈಗ ಅಚ್ಚರಿಗೆ ಕಾರಣ ಆಗಿದೆ. ಹಾಗಾದರೆ ಚಿತ್ತಾಪುರಕ್ಕೆ RSS ಕಾಲಿಡೋದಕ್ಕೆ ಬಿಡಲ್ವಾ ಭೀಮ್ ಆರ್ಮಿ? ಪ್ರಿಯಾಂಕ್ ಖರ್ಗೆ ಅವರು ಬಹಳ ದೊಡ್ಡ ಮಟ್ಟದಲ್ಲಿ RSSಗೆ ಓಪನ್ ಚಾಲೆಂಜ್ ಹಾಕಿದ್ರ ತಮ್ಮ ಸಮುದಾಯ ಸಂಘಟನೆಗಳ ಮೂಲಕ ಅಂತ ಚರ್ಚೆ ಆಗ್ತಿದೆ. ಈಗ ಪಥಸಂಚಲನಕ್ಕೆ ಅನುಮತಿ ಕೋರಿ ಈಗ RSS ಅರ್ಜಿ ಸಲ್ಲಿಸಿದೆ. ಅದ್ರ ಬೆನ್ನಲ್ಲೇ ಭೀಮ್ ಆರ್ಮಿನೂ ಸಂಘಟನೆ ನವೆಂಬರ್ 2ನೇ ತಾರೀಕಿಗೆ ನಮಗೂ ಬೇಕು ಅಂತ ಅನುಮತಿ ಕೋರಿದೆ. ಮತ್ತೊಂದು ಕಡೆ ದಲಿತ ಪ್ಯಾಂಥರ್ ಕೂಡ ಕೇಳಿದೆ. ಭೀಮ್ ಆರ್ಮಿ ಭಾರತ ಏಕ್ತಾ ಮಿಷನ್ ಯುವ ಸಂಘಟನೆ ಪ್ರಮುಖರು DCಗೆ ಮನವಿಯನ್ನು ಸಲ್ಲಿಕೆ ಮಾಡಿದ್ದಾರೆ, ನಮಗೂ ಬೇಕು ಅಂತ. ಮತ್ತು ನಮಗೂ ದೊಣ್ಣೆ ಹಿಡ್ಕೊಳ್ಳೋಕ್ಕೆ ಅವಕಾಶ ಬೇಕೇ ಬೇಕು, ಅವ್ರಿಗೆ ಕೊಡ್ತೀರಾ ಅಂದಮೇಲೆ ನಮಗೆ ಯಾಕಿಲ್ಲ ಅನ್ನುವಂಥ ಪ್ರಶ್ನೆ ಈಗ ಎದ್ದಿದ್ದು. ಹೈಕೋರ್ಟ್ ಆದೇಶದಂತೆ RSS ನಡ್ಕೊಂಡಿದೆ. ಜಿಲ್ಲಾ ಸಂಚಾಲಕ ಅಶೋಕ್ ಪಾಟೀಲು, ಸಂಘದ ಮುಖಂಡರು, ಬೌದ್ಧಿಕ ಪ್ರಮುಖ ಕೃಷ್ಣ ಜೋಶಿ ನೇತೃತ್ವದಲ್ಲಿ ನಿಯೋಗ ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾಧಿಕಾರಿ ಫೌಜಿಯಾ ತರನ್ನುಮ್ ಅವ್ರನ್ನ ಖುದ್ದು ಭೇಟಿ ಮಾಡಿ, ಮೊದಲು ಮೇಲೆಲ್ಲ ಮಾಡಿದ್ರು, ಈಗ ಫೌಜಿಯಾ ತರನ್ನುಮ್ ಅವ್ರನ್ನ ಖುದ್ದು ಭೇಟಿ ಮಾಡಿ DCಯನ್ನ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಹೆಂಗಿದೆ ಅಂದ್ರೆ ಈಗ ಕ್ಲಿಯರ್ ಕಟ್ ಮೆಸೇಜು, ಇವರದ್ದು ರಿಜಿಸ್ಟರ್ಡೇ ಅಲ್ಲ. ರಿಜಿಸ್ಟರ್ಡ್ ಅಲ್ಲ ಅಂದಮೇಲೆ ಯಾವುದೇ ಅಧಿಕಾರಿಗಳು ರಾಜ್ಯದ ಉದ್ದಗಲಕ್ಕೂ ಎಲ್ಲೂ ಇವ್ರಿಗೆ ಪರ್ಮಿಷನ್ ಕೊಡಬಾರ್ದು, ರಿಜಿಸ್ಟರ್ಡ್ ಅಲ್ಲ ಅನ್ನೋ ಸಂದೇಶ ಕೊಡುವಂಥ ಕ್ಲಿಯರ್ ಕಟ್ ಪ್ರಯತ್ನ ಆಗ್ತಿದೆ. ಈಗ ರಾಜ್ಯವ್ಯಾಪಿ ಎಲ್ಲಾ ಕಡೆ ಪಥಸಂಚಲನ ಮಾಡಿ ಮುಗಿಸಿದೆ RSS. ಹಾಗಾದ್ರೆ ಯಾಕೆ ಕೊಟ್ರು? ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಎಲ್ಲಾ ಕಡೆ ಇವರು ಶಾಸಕರು, ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಗಮನಕ್ಕೆ ಬರುತ್ತೆ. ಬೇರೆ ಕಡೆ ಎಲ್ಲ ಪರ್ಮಿಷನ್ ಯಾಕೆ ಕೊಟ್ರು? ಹಾಗಾದ್ರೆ ಇದು ರಿಜಿಸ್ಟರ್ಡ್ ಅಲ್ಲ ಅಂದಮೇಲೆ ಹೇಗೆ ನಡೆಯಿತು ಪಥಸಂಚಲನ? ಅಲ್ಲಿ ನಡೆದಿದೆ ಅಂದಮೇಲೆ ಇಲ್ಲಿ ನಡೆಯೋದಿಕ್ಕೆ ಇಷ್ಟೆಲ್ಲ ಬಿಕ್ಕಟ್ಟಾಗಿರೋದು ಯಾಕೆ? ಚಿತ್ತಾಪುರದಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಹಠವಾಯ್ದು ಅನ್ನೋ ರೀತಿಯಲ್ಲೂ ಆಕ್ರೋಶ ಕೇಳಿ ಬರ್ತಿದೆ. ಈಗ ದಲಿತ ಸಂಘಟನೆಗಳು ಓಪನ್ ಚಾಲೆಂಜ್ ಹಾಕಿರೋದು RSSಗೆ. RSS ಅದನ್ನ ಸ್ವೀಕರಿಸಿದೆ. ಅದು ಹೆಂಗೆ ಚಿತ್ತಾಪುರಕ್ಕೆ ಕಾಲಿಡಕ್ ಬಿಡಲ್ಲ, ನೋಡೇ ಬಿಡ್ತೀವಿ. RSS ಚಿತ್ತಾಪುರದಲ್ಲಿ ಅದು ಏನಾಗತ್ತೋ ಆಗ್ಲಿ ಪಥಸಂಚಲನ ಮಾಡೇ ತೀರತ್ತೆ. ಎಂತೆಂತಹ ಸವಾಲುಗಳನ್ನ ಗೆದ್ದಿರೋ ಸಂಘ ಇದು. ಇನ್ನು ಚಿತ್ತಾಪುರಕ್ಕೆ ಕಾಲಿಡಕ್ಕಾಗಲ್ವಾ? ಅದಿರೋದು ಭಾರತದಲ್ಲಿ ತಾನೆ, ಕರ್ನಾಟಕದಲ್ಲಿ ತಾನೆ ಅನ್ನೋ ರೀತಿಯಲ್ಲಿ ಸವಾಲನ್ನ ಸ್ವೀಕರಿಸಿ ಈಗ ಕಾನೂನು ಹೋರಾಟವನ್ನು ಮತ್ತು ಹೊರಗಡೆ ಪ್ರಯತ್ನ ಏನೇನು ಮಾಡಬೇಕು ಅದಕ್ಕೆ ತಯಾರಿಯನ್ನ ಮುಂದುವರೆಸಿದೆ. ಆಲ್ ಐಸ್ ಆನ್ ಚಿತ್ತಾಪುರ್, ಎಲ್ಲರ ಚಿತ್ತಾಪುರದತ್ತ ಎಲ್ಲರ ಕಣ್ಣು ಚಿತ್ತಾಪುರದ ಮೇಲೆ ಅನ್ನೋ ಹ್ಯಾಶ್ಟ್ಯಾಗ್ ಅಡಿಯಲ್ಲಿ ವಿದೇಶಗಳಲ್ಲಾಗೋ ರೀತಿಯಲ್ಲೇ ಅಭಿಯಾನ ಶುರುವಾಗಿದೆ. BJP RSS ನವರೆಲ್ಲ ಅದನ್ನ ಅಕೌಂಟ್ ಅಲ್ಲಿ ಹಾಕೊಳ್ತಿದ್ದಾರೆ. ಆ ಮೂಲಕ ಭರ್ಜರಿಯಾಗಿ ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿ ಶಕ್ತಿ ಪ್ರದರ್ಶನ ಮಾಡಬೇಕು. ಚಿತ್ತಾಪುರದಲ್ಲಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಬಿಸಿ ಮುಟ್ಟಿಸಬೇಕು ಮುಂದಿನ ಚುನಾವಣೆಯಲ್ಲೂ ಕೂಡ ಅನ್ನುವಂಥ ಒಂದು ತಯಾರಿ ನಡೀತಿದೆ. ಈಗ ಕೇಸರಿ ಪಡೆಯಿಂದ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಇದೇ ದೊಡ್ಡ ಮುಳುವಾಗುತ್ತೆ ಅವರ ರಾಜಕೀಯ ಭವಿಷ್ಯಕ್ಕೆ ಅನ್ನೋ ರೀತಿಯಲ್ಲಿ ಸಂದೇಶ ಕೂಡ ರವಾನೆ ಆಗ್ತಿದೆ. ಬಟ್ ಅವರು ನನ್ನನ್ನು ಜನ ನೋಡ್ಕೊಳ್ತಾರೆ, ನೀವೇನು ನೋಡ್ಕೊಳ್ಳೋದು ಅಂತ ತಿರುಗೇಟು ಕೊಟ್ಟಿದ್ದಾರೆ. ಈಗ ಅವ್ರಿಗೆ ಜೀವಕ್ಕೂ ಅಪಾಯ ಇದೆ ಅಂತ ಭದ್ರತಾ ಪಡೆ ಎಲ್ಲ ಒದಗಿಸ್ಕೊಟ್ಟಿದೆ ಸರ್ಕಾರ. ಯಾಕಂದರೆ ಸ್ವಲ್ಪ ಈ ಮಾತಿನ ಚಕಮಕಿ ಆಗ್ತಿದೆ, ಕರೆಗಳು ಬರ್ತಿದ್ದಾವೆ, ಬೆದರಿಕೆ ಹೆಚ್ಚಾಗಿದೆಯಂತೆ. ಹಾಗಾಗಿ ಈಗ ಗುಪ್ತಚರ ಇಲಾಖೆ ಮಾಹಿತಿ ಕೊಟ್ಟಿರೋದ್ರಿಂದ ಬೆಂಗಾವಲು ವಾಹನ ಎಸ್ಕಾರ್ಟ್ ಎಲ್ಲ ಕೊಟ್ಟಿದೆ ಗೃಹ ಇಲಾಖೆ. ಜೀವ ಬೆದರಿಕೆ ಇರೋದ್ರಿಂದ DGಗೆ ದೂರು ಕೂಡ ಕೊಟ್ಟಿದ್ರು ಪ್ರಿಯಾಂಕ್ ಖರ್ಗೆ ಅವರು. ಈಗೇನು ಹೇಳ್ತಿದ್ದಾರೆ ಅಂದರೆ ಪ್ರಿಯಾಂಕ್ ಖರ್ಗೆ ಅವರು ಪಥಸಂಚಲನಕ್ಕೆ ಅನುಮತಿ ಕೇಳಿದಾರಲ್ಲ, ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಿರೋದು ವಾತಾವರಣ ಚೆನ್ನಾಗಿದೆ ಅಂದರೆ ಮಾಡಲಿ. ಈಗ ಮೂರು ಸಂಘಟನೆಗಳು ಸಲ್ಲಿಸಿರೋದ್ರಿಂದ ವಾತಾವರಣ ಚೆನ್ನಾಗಿದೆಯಾ ಇಲ್ವಾ ಅನ್ನೋದು ನಿರ್ಧಾರ ಆಗಬೇಕು. ಚೆನ್ನಾಗಿದ್ರೆ ಮಾಡ್ಕೊಳ್ಳಿ. ಮೊನ್ನೆ ದಲಿತ ಸಂಘಟನೆಗಳಿಗೂ ಅನುಮತಿ ಅಂದರೆ ಅವರು ಕೇಳಿದ್ದಾರೆ. ಮಾನದಂಡ ಎಲ್ರಿಗೂ ಒಂದೇ ಆಗುತ್ತೆ, ಯಾವುದೇ ಸಂಘಟನೆ ಮಾಹಿತಿ ಕೊಡಬೇಕಾಗತ್ತೆ, ಎಷ್ಟು ಜನ ಹೋಗ್ತೀವಿ ಅಂತ ಅವರು ಕೊಡಬೇಕು, ಲೈನ್ 1 ಲೈನ್ 2 ಈ ರೀತಿ ಕೊಡಬೇಕಾಗತ್ತೆ ಅಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳಿರೋದು. ಸೊ ಇಡೀ ರಾಜ್ಯದಲ್ಲಿ ಮಾಡಿರುವಂಥ RSSಗೆ ಚಿತ್ತಾಪುರದಲ್ಲಿ ಇದನ್ನೆಲ್ಲ ಕೊಡೋದಕ್ಕೆ ಕಗ್ಗಂಟಾಗುತ್ತಾ? ಮಾಹಿತಿ ಕೊಡೋದ್ರಲ್ಲಿ ಫೇಲ್ ಆಗಿದೆಯಾ ಹಾಗಾದರೆ RSS? ಅಥವಾ ಮೂರು ಸಂಘಟನೆಗಳು ಒಂದೇ ಥರ ಮಾನದಂಡ ಅಂದರೆ ಎಲ್ಲರೂ ಕೋಲು ಹಿಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಆಗುತ್ತಾ? ಎಲ್ಲ ಕುತೂಹಲ. ಈಗ ಜಿಲ್ಲಾಧಿಕಾರಿ ಆದೇಶ ಹೆಂಗೆ ಬರುತ್ತೆ? ಅವ್ರಿಗೆ ಕೋಲ್ ಕೊಟ್ಟರೆ ನಮಗೂ ಕೊಡಲೇಬೇಕು ಅಂತ ಕೇಳಿರೋದ್ರಿಂದಾಗಿ ನಾಳೆ ಪರ್ಮಿಷನ್ ಇಲ್ಲದೆ ಇವರು ಯಾರಾದರೂ ಕೋಲ್ ಹಿಡ್ಕೊಳಕ್ಕೆ ಹೋಗ್ಬೋದು, ಯಾಕೆ ಕೊಟ್ಟಿಲ್ಲ ಅಂತ. ಅವ್ರು ಹಿಡ್ಕೊಳ್ತಾರೆ ಅಂದರೆ ನಾವು ಹಿಡ್ಕೊಳ್ತೀವಿ ಅಂತ. ಸೊ ಜಿಲ್ಲಾ ಆಡಳಿತಕ್ಕೂ ಈಗ ತಲೆನೋವು, ಸವಾಲು. ಮತ್ತು ಪ್ರಿಯಾಂಕ್ ಖರ್ಗೆ ಅವ್ರು ನೋಡೇ ಬಿಡೋಣ ಅನ್ನೋ ರೀತಿಯಲ್ಲಿ ಎಲ್ರಿಗೂ ಒಂದೇ, ಚೆನ್ನಾಗಿದ್ರೆ ಮಾಡಲಿ, ಅಲ್ಲಿ ಪರಿಸ್ಥಿತಿ ಚೆನ್ನಾಗಿದ್ರೆ ಆಗುತ್ತೆ, ಕೊಡ್ತಾರೆ ಅನ್ನೋ ರೀತಿ
ಅವರು ಸೂಕ್ಷ್ಮವಾಗಿ ಸವಾಲನ್ನು ಹಾಕಿದ್ದಾರೆ ಅವರದ್ದೇ ಸ್ಟೈಲಲ್ಲಿ. ದೇಶವ್ಯಾಪಿ ಇದು ಸದ್ದಾಗ್ತಿದೆ. ಆದರೆ ನರೇಂದ್ರ ಮೋದಿ ಅವರಿಗೆ BJP ನಾಯಕತ್ವಕ್ಕೆ ಇದು ಖರ್ಗೆ ಅವರು ಕೊಟ್ಟಿರೋ ದೊಡ್ಡ ಗಿಫ್ಟ್ ಅಂತಲೇ ಚರ್ಚೆ ಆಗ್ತಿರೋದು. ಕರ್ನಾಟಕದಲ್ಲಿರೋದು ಕಾಂಗ್ರೆಸ್ ಸರ್ಕಾರ, ಓವರಾಲ್ ಬಹಳಷ್ಟು ಕಡೆಗಳಲ್ಲಿರೋದು BJP ಆಡಳಿತ, ಕೇಂದ್ರದಲ್ಲಿರೋದು BJP. ಹೀಗಿರುವಾಗ ಕಾಂಗ್ರೆಸ್ ಅಧಿಕಾರಕ್ಕೇನಾದರೂ ಬಂದರೆ ಏನು ಮಾಡುತ್ತೆ ನೋಡ್ಕೊಳ್ಳಿ ಅಂತ ಒಂದು ದೊಡ್ಡ ಸಂದೇಶವನ್ನು ಇಡೀ ದೇಶದ ಹಿಂದೂಗಳಿಗೆ ಕೊಟ್ಟಂಗಾಯಿತು. ಅಸಲಿಗೆ ಮೈ ಮರೆತಿದ್ದವರನ್ನು ಎಚ್ಚರಿಸಿದಂತಾಯಿತು ಅಂತ ಕಮಲಪಾಳ್ಯದಲ್ಲಿ ಚರ್ಚೆ ಆಗ್ತಿರೋದೀಗ. ಸೊ BJP ನಾಯಕತ್ವಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ದೊಡ್ಡ ಗಿಫ್ಟ್ ಕೊಟ್ಟಿದ್ದಾರೆ. ಎಲ್ಲೆಡೆಯೂ ಕೂಡ ಈ ಸಂದೇಶ ರವಾನೆ ಆಗುತ್ತೆ. ಅಧಿಕಾರ ಸಿಕ್ಕ ತಕ್ಷಣ ಕಾಂಗ್ರೆಸ್ ಏನು ಮಾಡುತ್ತೆ ಅಂತ ಅನ್ನುವ ಚರ್ಚೆ ಈಗ ಜೋರಾಗಿದ್ದು, ಎಚ್ಚೆತ್ತುಕೊಳ್ಳಿ ಹಿಂದೂಗಳೇ ಅನ್ನುವ ಒಂದು ಕೆಲಸ ಶುರುವಾಗಿದೆ. ನೋಡಿ, ಈ ಮೊನ್ನೆ ಭೀಮ್ ಆರ್ಮಿ ಅವರು ಇರ್ಬೋದು, ದಲಿತ ಪ್ಯಾಂಥರ್ ಅವರು ಇರ್ಬೋದು, ಇನ್ನ ಕೆಲವು ಸಂಘಟನೆಗಳು ಇಲ್ಲಿ ನಿಮ್ಮ ಚಾಮರಾಜನಗರ, ಮೈಸೂರಿನಲ್ಲೂ ಕೂಡ ಹೇಳಿದ್ದಾರೆ, ನಮಗೂ ಅವಕಾಶ ಕೊಡಿ, ನೀಲಿ ಶರ್ಟ್ ಹಾಕೊಂಡು ದೊಣ್ಣೆ ತಗೊಂಡು ನಾವು ಪಥಸಂಚಲನ ನಾವು ಮಾಡ್ತೀವಿ ಅಂತ. ಈಗ ಒಂದು ಗವರ್ಮೆಂಟ್ ಆದೇಶ ಇದೆಯಪ್ಪ, ಅದು ಭೀಮ್ ಆರ್ಮಿಗೂ ಅನ್ವಯಿಸ್ತದೆ, ಬೇರೆ ಸಂಘಟನೆಗಳಿಗೂ ಅನ್ವಯಿಸ್ತದೆ, ಅಷ್ಟೇ ಅಲ್ವಾ? ಯಾಕೆ ನಮ್ಮ ರಾಜ್ಯದಲ್ಲಿ ಕಾನೂನನ್ನ ಪಾಲನೆ ಮಾಡಲಿಕ್ಕೆ ಇವರಿಗೆ ಇಷ್ಟ ಆಗ್ತಾ ಇಲ್ಲ? ಸಿಂಪಲ್. ಈಗ ಕೆಲವು ಮಾನದಂಡಗಳಿವೆ, ಆ ಮಾನದಂಡಗಳನ್ನ ಈಡೇರಿಸಿದ್ರೆ ಮುಗ್ದೇ ಹೋಯ್ತಲ್ವಾ ಸರ್? ವಾತಾವರಣ ಚೆನ್ನಾಗಿದ್ರೆ ಅವ್ರು ಯಾವುದಾದ್ರೂ ನಿಗದಿತ ಸ್ಥಳ ಕೊಟ್ಟರೆ ಅಥವಾ ಪಥಸಂಚಲನೆ ಮಾಡಬೇಕು ಅಂದರೆ ಮಾಡಿ, ತೊಂದರೆ ಇಲ್ಲ. ಅದೇನಿದೆ ಲೆಟ್ ಇಟ್ ಬಿ ಇವ್ಯಾಲ್ಯೂಯೇಟೆಡ್ ಅಲ್ಲ. ಯಾವುದೇ ಸಂಘಟನೆ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, XYZ ಇರ್ಬೋದು. ನಾನು ಪಥಸಂಚಲನ ಮಾಡ್ತೀನಿ, ಪಾಯಿಂಟ್ A ಟು ಪಾಯಿಂಟ್ B ಟು ಪಾಯಿಂಟ್ C ಟು ಪಾಯಿಂಟ್ D ಹೋಗ್ತಾ ಇದ್ದೀನಿ, ಇದು ನಿಮ್ಮ ಮಾಹಿತಿಗೆ 500-600 ಜನ ದೊಣ್ಣೆ ತಗೊಂಡು ನಾವು ಹೋಗ್ತಾ ಇದ್ದೀವಿ, ಇದು ನಿಮ್ಮ ಮಾಹಿತಿಗೆ ಅಂತ ಹೇಳಿದ್ರೆ ಒಪ್ತೀರಾ ತಾವು? ಅನುಮತಿ ಕೇಳಬೇಕಾ, ಏನು ಮಾಹಿತಿ ಕೊಡಬೇಕಾ? ಅದ್ರ ಜೊತೆ ನೋಡಿ, ಅಶೋಕ್ ಅವರು ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಗಂಭೀರವಾದ ಆರೋಪ ಮಾಡಿದ್ದಾರೆ. ಚಿತ್ತಾಪುರದಲ್ಲಿ ಗೋ ಹತ್ಯೆ ಮಾಡಿದವರನ್ನ, ಗೋ ಸಾಗಣೆ ಮತ್ತು ಗೋ ಹತ್ಯೆ ಮಾಡಿದ 30 ಮಂದಿ ವಿರುದ್ಧ ಪ್ರಕರಣ ದಾಖಲಾಗಿತ್ತು, ಅದನ್ನು ಹಿಂಪಡೆಯಲಾಗಿದೆ. ಸಚಿವ ಪ್ರಿಯಾಂಕ್ ಖರ್ಗೆ ಅವರೇ ಪತ್ರ ಬರೆದು ಸಚಿವ ಸಂಪುಟದಲ್ಲಿ ತೀರ್ಮಾನ ಕೈಗೊಂಡಿದ್ದಾರೆ. ಮಂಗಳವಾರ ಅವರು ಹೇಳಿದ್ದು, ಚಿತ್ತಾಪುರದಲ್ಲಿ ಗೋ ಕಳ್ಳ ಸಾಗಣೆ ಮಾಡಿ ಗೋ ಹತ್ಯೆ ಮಾಡಿದವರು ಒಟ್ಟು 30 ಮಂದಿ, ಅವರನ್ನು ರಕ್ಷಿಸಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು, ಕೇಸ್ ವಾಪಸ್ ತೆಗೆಸಿ ಅಂತ ಕಿಡಿಕಾರಿದ್ದಾರೆ. ಈ ಪ್ರಕರಣದಲ್ಲೂ ಕೂಡ ಎಲ್ಲಿ ಈ ಹುಬ್ಳಿ ಗಲಭೆ ಪ್ರಕರಣದಲ್ಲಿ ಹಿಂಗೆ ಆಯಿತು, ಇಲ್ಲೂ ಹಿಂಗೆ ಆಯಿತು. ಈ ರೀತಿ ಕಾಂಗ್ರೆಸ್ನವರು ಗಾಂಧೀಜಿ ವಿರುದ್ಧವಾಗಿ ನಡ್ಕೊಳ್ತಾರ? ಹಾಗಾದರೆ ಗೋ ಹತ್ಯೆ ಮಾಡಿದವ್ರನ್ನ ರಕ್ಷಣೆ ಮಾಡೋದು ಅಂದರೆ ಗಾಂಧೀಜಿ ಅವ್ರಿಗೆ ಬೆಲೆ ಕೊಟ್ಟಂಗೆ ಆಯ್ತಾ ಇವರು ಅನ್ನುವ ಆಕ್ರೋಶ ಹೊರಹಾಕಿದ್ದಾರೆ. ಮತ್ತು ಇದೇ ದಂಧೆಗಿಳಿಯೋದಕ್ಕೆ ಇವರು ಪ್ರೋತ್ಸಾಹ ಕೊಡ್ತಿದ್ದಾರೆ, ಒಂದು ಸಮುದಾಯದ ಓಲೈಕೆ ಮಾಡೋದಕ್ಕೆ ಈ ಹಂತಕ್ಕೆ ಹಸುಗಳನ್ನು ಹತ್ಯೆ ಮಾಡಿದವರನ್ನೇ ರಕ್ಷಿಸೋದಕ್ಕೆ ಇಳಿದಿದ್ದಾರೆ ಅನ್ನುವಂಥ ಆಕ್ರೋಶ ಕೇಳಿಬಂದಿದೆ. ಲೂಟಿ ಮಾಡಿ ಒಂದು ಸಮುದಾಯದ ರಕ್ಷಣೆ ಮಾಡ್ತಿರೋರನ್ನ ಈ ರೀತಿಯಲ್ಲಿ ಜನ ಒಪ್ಪಿಕೊಳ್ಳೋಕೆ ಸಾಧ್ಯವ ಅನ್ನುವಂಥ ಆಕ್ರೋಶ ಸಿಡಿದಿದೆ. ಮತ್ತೊಂದು ಕಡೆ ನೀವು RSS ನಿಷೇಧ ಮಾಡ್ತೀರಿ, ನಿರ್ಬಂಧ ಮಾಡ್ತೀರಿ ಅನ್ನೋದಾದರೆ ಸಿಟಿ ಮಾರ್ಕೆಟಲ್ಲಿ, ಚಾಮರಾಜಪೇಟೆಯಲ್ಲಿ ಶುಕ್ರವಾರ ನಡೆಯುವಂಥ ನಮಾಜ್ಗೆ 1 ಕಿಲೋಮೀಟರ್ ರೋಡ್ ಬಂದಾಗತ್ತೆ. ಅದಕ್ಕೂ ಕೈ ಹಾಕಬೇಕಾಗತ್ತೆ ನಾವು, ಡೌಟೇ ಇಲ್ಲ. ಎಲ್ಲ ಒಂದೇ ಅಂದಮೇಲೆ ಎಲ್ಲ ಒಂದೇ ಅನ್ನೋ ರೀತಿಯಲ್ಲಿ BJP ಈಗ ಸೆಡ್ಡು ಹೊಡೆದು ನಿಂತಿದೆ. ಸೊ ಇದು ರಾಜ್ಯವ್ಯಾಪಿ ದೊಡ್ಡ ಮಟ್ಟದಲ್ಲಿ ಸಂಘರ್ಷಕ್ಕೆ ದಾರಿ ಮಾಡಿಕೊಡೋ ರೀತಿಯಲ್ಲಿ ದಾಟಿ ಬದಲಾಗ್ತಾ ಇದೆ. ಈಗ BJPಗರು ಸವಾಲಾಗಿ ತಗೊಂಡಿದ್ದಾರೆ ಇದನ್ನು. RSS ಮತ್ತು BJPಗೂ ಇದು ಪ್ರತಿಷ್ಠೆಯ ವಿಚಾರ ಆಗಿರೋದ್ರಿಂದ ಮತ್ತು ದೇಶವ್ಯಾಪಿ ಸದ್ದಾಗ್ತಿದೆ. ಪ್ರಿಯಾಂಕ್ ಖರ್ಗೆ ಅವರ ಈ ಸ್ಟೆಪ್ ಕಾದು ನೋಡಬೇಕು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.